ವರದಿಗೆ ಎಚ್ಚೆತ್ತ ಕಣ್ಣೀರ್ ಮಾರೋ ಬಜಾರು ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಪ್ರೀತಿ ಮಾಗೆ ಹುಷಾರು ಕಣ್ಣೀರ್ ಮಾರೋ ತಾಳಿ ಕಟ್ಟುವಾಗ ಕುಸಿದು ಬಿದ್ದಂತೆ ವಧು ನಾಟಕ. ತಾಳಿ ಕಟ್ಟುವಾಗ ವಧು ಹೈ ಡ್ರಾಮಾ ಮಾಡಿದ್ದಾಳೆ. ಮದುವೆ ಕ್ಯಾನ್ಸಲ್ ಆಗಿದೆ. ಮೈಸೂರಿನಲ್ಲಿ ಕೊನೆ ಕ್ಷಣದಲ್ಲಿ ಮದುವೆ ಮುರಿದು ಬಿದ್ದಿದೆ. ತಾಳಿ ಕಟ್ಟೋ ಟೈಮ್ಗೆ ಕುಸಿದು ಬಿದ್ದಂತೆ ವಧು ನಾಟಕವಾಡಿ ದೊಡ್ಡ ಹೈ ಡ್ರಾಮಾವನ್ನೇ ಮಾಡಿದ್ದಾಳೆ. ಫೈನಲಿ ಮದುವೆ ಕ್ಯಾನ್ಸಲ್ ಆಗಿದೆ. ಮೈಸೂರಿನಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ತಾಳಿ ಕಟ್ಟೋ ಟೈಮ್ಗೆ ವಧು ಕುಸಿದು ಬಿದ್ದಂತೆ ನಾಟಕ ಆಡಿದಾಳೆ. ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಳೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ಮದುವೆ ಮುರಿದು ಬಿದ್ದಿದೆ. ಮದುವೆಗೂ ಮೊದಲು ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ಲಂತೆ. ತಾಳಿ ಕಟ್ಟುವಾಗ ವಧುವಿಗೆ ಪ್ರಿಯಕರ ನೆನಪಾದ್ನಂತೆ. ಲವರ್ ಮದುವೆ ಆಗ್ತಾನೆ ಅಂತ ಪಟ್ಟನ್ನ ಹಿಡಿದಿದ್ದಾಳೆ. ಅಲ್ಲದೆ ಮನೆಯವರು ನಿಶ್ಚಯಿಸಿದ ಹುಡುಗನನ್ನ ಮದುವೆ ಆಗೋಕೆ ಆಕೆ ನಿರಾಕರಿಸಿದ್ದಾಳೆ. ಮೈಸೂರಿನ ವಿದ್ಯಾಭಾರತಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ. ಮದುವೆ ನಿಲ್ಲಿಸಿದ ಸುಣ್ಣದಕೇರಿ ಗ್ರಾಮದ ಸಿಂಚನ ಜೊತೆ HD ಕೋಟೆಯ ಯುವಕನ ಮದುವೆ ನಿಶ್ಚಯ ಆಗಿರುತ್ತೆ. ಕೊನೆ ಮೂಮೆಂಟ್ ಅಲ್ಲಿ ಅಂದ್ರೆ ತಾಳಿ ಕಟ್ಟೋ ಟೈಮಲ್ಲಿ ನನಗೆ ಮದುವೆ ಇಷ್ಟ ಇಲ್ಲ, ನಾನು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ ಆಕೆ ಹಠ ಹಿಡಿದಿದ್ದಾಳೆ. ಪಕ್ಕದ ಮನೆ ಹುಡುಗನನ್ನ ಸಿಂಚನ ಪ್ರೀತಿಸ್ತಾ ಇದ್ಲಂತೆ. ನಿನ್ನೆವರೆಗೂ ಯಾರನ್ನ ಪ್ರೀತಿಸ್ತಾ ಇಲ್ಲ ಅಂತ ಹೇಳಿದಾಳೆ. ಕಲ್ಯಾಣ ಮಂಟಪದಲ್ಲಿ ವಧು ಸಿಂಚನ ಈ ಒಂದು ಹೈ ಡ್ರಾಮವನ್ನ ಮಾಡಿರುವಂಥದ್ದು. ಸೊ ಕೇಳಿದ್ದಾರೆ, ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ, ಯಾರಾದ್ರೂ ಇದಾರಾ ನಿನ್ನ ಲೈಫಲ್ಲಿ, ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ ಅಂತ. ಆಗ ಇಲ್ಲ, ನಾನು ಯಾರನ್ನು ಪ್ರೀತಿಸ್ತಾ ಇಲ್ಲ, ನಾನು ಇದೇ ಹುಡುಗನ ಮದುವೆ ಆಗ್ತೀನಿ ಅಂತ ಮನೆಯವ್ರು ಏನು ನೋಡಿ ನಿಶ್ಚಯ ಮಾಡಿದ್ರಲ್ಲ ಆ ವರ್ಣನೆ ಮದುವೆ ಆಗ್ತೀನಿ ಅಂತ ಎಲ್ಲ ಶಾಸ್ತ್ರಗಳನ್ನು ಕೂಡ ಆಕೆ ಮಾಡಿಸ್ಕೊಂಡಿದ್ದಾಳೆ. ಆಮೇಲೆ ತಾಳಿ ಕಟ್ಟೋ ಟೈಮಿಗೆ ಕುಸಿದು ಬಿದ್ದಿದ್ದಾಳೆ. ನಾಟಕ ಆಡಿದಾಳೆ. ನನಗೆ ಮದುವೆ ಇಷ್ಟ ಇಲ್ಲ, ನಾನು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ ಆಕೆ ಹೇಳಿರೋದ್ರಿಂದ ಕೊನೆ ಮೂಮೆಂಟಲ್ಲಿ ಮದುವೆ ಕ್ಯಾನ್ಸಲ್ ಆಗಿದೆ. ಎಂಗೇಜ್ಮೆಂಟ್ ವೇಳೆ ಬಂದಿತ್ತಂತೆ ಒಂದು ಮೆಸೇಜ್. ನಿಶ್ಚಿತಾರ್ಥ ವೇಳೆ ವರನಿಗೆ ಬಂದಿತ್ತಂತೆ ಮೆಸೇಜ್. ಸತ್ಯ ಹೇಳ್ತೀನಿ, ಆ ವಧುವಿನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ವರನಿಗೆ ನಿಶ್ಚಿತಾರ್ಥದ ಸಂದರ್ಭದಲ್ಲೇ ಒಂದು ಮೆಸೇಜ್ ಬಂದಿತ್ತಂತೆ. ನಿಶ್ಚಿತಾರ್ಥದ ವೇಳೆಯೇ ವರನಿಗೆ ಮೆಸೇಜ್ ಬಂದಿತ್ತಂತೆ. ಸತ್ಯ ಹೇಳ್ತೀನಿ, ಆ ವಧುವಿನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ವರನಿಗೆ ಮೆಸೇಜ್ ಬಂದಿತ್ತಂತೆ. ನಿಶ್ಚಿತಾರ್ಥದ ದಿನವೇ ವರನಿಗೆ ಈ ಒಂದು ಮೆಸೇಜ್ ಅನ್ನ ಕಳುಹಿಸಲಾಗಿತ್ತು. ನಿಮಗೆ ಮೋಸ ಆಗಬಾರ್ದು ಅಂತ ಸತ್ಯ ಹೇಳ್ತಿದ್ದೇನೆ, ಅವರು ಸರಿ ಇದ್ದಿದ್ರೆ ನಿಮ್ಗೆ ಯಾಕೆ ಹೇಳ್ತಿದ್ವಿ ಸಾರ್ ಅಂತ ವರನಿಗೆ ಮೆಸೇಜ್ ಬಂದಿತ್ತಂತೆ. ಎಂಗೇಜ್ಮೆಂಟ್ ದಿನಾನೇ ಒಂದು ಮೆಸೇಜ್ ಬಂದಿದೆ ವರನಿಗೆ. ಆ ಹುಡುಗಿ ಸರಿ ಇಲ್ಲ, ನಿಮ್ಮ ಲೈಫ್ ಹಾಳಾಗತ್ತೆ, ಯಾಕೆನ್ ಮದುವೆ ಆಗಬೇಡಿ, ನಿಮ್ಮ ಲೈಫನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ಮೆಸೇಜ್ ಮಾಡಿದ್ರಂತೆ. ಕಳೆದ ಬಾರಿ ಮದುವೆ ನಿಂತಾಗ ಪ್ರಶ್ನವರಿಗೆ ಹೇಳಿದ್ರು, ಮದುವೆ ಮುರಿದು ಬಿದ್ದಿದ್ದಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅವಳಿಗೆ ಈ ಮೊದಲು 2 ಬಾರಿ ಮದುವೆ ಫಿಕ್ಸ್ ಆಗಿತ್ತು ಅಂತ ವರನಿಗೆ ಮೆಸೇಜ್ ಬಂದಿತ್ತಂತೆ. ಆ ಹುಡುಗಿ ಸರಿ ಇಲ್ಲ ಅಂತ ಮದುವೆ ಕ್ಯಾನ್ಸಲ್ ಆಯಿತು, ನೀವು ಮೋಸ ಹೋಗಬಾರ್ದು ಅಂತ ಹೇಳ್ತಿದ್ದೀನಿ, ನಿಮಗೆ ಏನು ಹೇಳದೆ ಮದುವೆ ಮಾಡ್ತಿದ್ದಾರೆ, ನೀವೇ ವಿಚಾರಿಸ್ಕೊಂಡು ಮದುವೆ ಆಗಿ, ನಿಶ್ಚಿತಾರ್ಥದ ದಿನದಂತೆ ಮದುವೆ ಬೇಡ ಅಂತ ವರ ಹೇಳಿದಂತೆ. ಆದರೆ ಆತನನ್ನ ಮನವೊಲಿಸಿ ಮದುವೆಯನ್ನ ವಧುವಿನ ಕುಟುಂಬದವರು ಫಿಕ್ಸ್ ಮಾಡಿದ್ರು. ಫೈನಲಿ ಆತನ ಬಾಳೆ ಒಂದು ರೀತಿ ಹಾಳಾದಂತಾಗಿದೆ. ಆತನಿಗೆ ಎಂಗೇಜ್ಮೆಂಟ್ ಟೈಮಲ್ಲೇನೆ ಮೆಸೇಜ್ ಮಾಡಿದ್ದಾರೆ, ಅವಳು ಸರಿ ಇಲ್ಲ, ಅದು ಇದು ಹುಡುಗಿ ಬಗ್ಗೆ ಏನೇನೋ ಹೇಳಿದ್ದಾರೆ. ಈ ಹಿಂದೆ ಕೂಡ ಆಕೆಗೆ ಮದುವೆ ಫಿಕ್ಸ್ ಆಗಿತ್ತು, ಆ 2 ಮದುವೆಗಳು ಕ್ಯಾನ್ಸಲ್ ಆಗಿದೆ. ಸೊ ವಿಚಾರಿಸ್ಕೊಂಡು ನೋಡ್ಕೊಂಡು ಮದುವೆ ಆಗಿ ಅಂತ ವರನಿಗೆ ಮೆಸೇಜ್ ಬಂದಂಥ ಸಂದರ್ಭದಲ್ಲೇ ವರ ಈ ಹುಡುಗಿನ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ನಂತೆ. ಬಟ್ ವಧುವಿನ ಕಡೆಯವರು ಆ ವರನನ್ನ ಕನ್ವಿನ್ಸ್ ಮಾಡಿದ್ದಾರೆ. ಯಾರೋ ಆಗದವರು ಈ ರೀತಿಯಾಗಿ ಸುಮ್ಮನೆ ಇಲ್ಲದ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ನಮ್ಮ ಮನೆ ಮಗಳ ಮೇಲೆ. ಸೊ ನೀವು ಇದಕ್ಕೆಲ್ಲ ಕಿವಿ ಕೊಡಬೇಡಿ, ನಮ್ಮ ಹುಡುಗಿ ಆ ಥರ ಅಲ್ಲ ಅಂತ ಹೇಳಿದ್ದಾರೆ. ಸೊ ಆತ ಕೂಡ ಕನ್ವಿನ್ಸ್ ಆಗಿದ್ದಾನೆ. ನೆನ್ನೆನೂ ಕೂಡ ಆ ವಧುವನ್ನ ಕೇಳಿದ್ರಂತೆ, ನಿನ್ನ ಲೈಫಲ್ಲಿ ಯಾರಾದರೂ ಇದ್ದಾರಾ, ಯಾರನ್ನಾದರೂ ಇಷ್ಟಪಡ್ತಿದ್ಯಾ ಅಂತ. ಇಲ್ಲ, ನಾನು ನಿಮ್ಮ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ ಆಕೆ ಕೂಡ ಹೇಳಿದಾಳೆ. ಏನೇನು ಶಾಸ್ತ್ರಗಳನ್ನು ಮಾಡ್ತಾ ಇದ್ರು ಆ ಎಲ್ಲ ಶಾಸ್ತ್ರದಲ್ಲೂ ಕೂಡ ಆಕೆ ಆರಾಮಾಗಿದ್ಲು. ಆದರೆ ತಾಳಿ ಕಟ್ಟೋ ಟೈಮಿಗೆ ಆ ಯುವತಿಗೆ ಪ್ರಿಯಕರ ನೆನಪಾಗಿದ್ನಂತೆ. ಸೊ ತಟ್ಟಂತ ಅಲ್ಲೇ ಕುಸಿದು ಬೀಳೋ ರೀತಿಯಲ್ಲಿ ಆಕೆ ನಾಟಕ ಮಾಡಿದಾಳೆ. ಆಮೇಲೆ ನನ್ನ ಪ್ರೀತಿಸಿದ ಹುಡುಗನನ್ನೇ ನಾನು ಮದುವೆ ಆಗ್ತೀನಿ ಅಂತ ಆಕೆ ಹೇಳಿದ್ರಿಂದ ಈಗ ಮದುವೆ ಫೈನಲಿ ಕ್ಯಾನ್ಸಲ್ ಆಗಿದೆ. ಸೊ ಮದುವೆಗೆ ಬಂದಂಥವರೆಲ್ಲ ಈಗ ವಾಪಸ್ ಹೋಗಿದ್ದಾರೆ. ಸುಮಾರು ದುಡ್ಡನ್ನು ಕೂಡ ಖರ್ಚು ಮಾಡಿದ್ದಾರೆ. ಈ ಒಂದು ಪ್ರಕರಣ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇ ಇದೆ. ಯಾಕಂದರೆ ವಧುವಿನ ಕಡೆಯವರು ಖರ್ಚು ಮಾಡಿದ್ದಾರೆ, ವರನ ಕಡೆಯವರು ಖರ್ಚು ಮಾಡಿದ್ದಾರೆ.
ಆದರೆ ತಾಳಿ ಕಟ್ಟೋ ಟೈಮಿಗೆ ಬಂದು ಈ ರೀತಿ ಮದುವೆ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಪ್ರಕರಣ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಹುಡುಗಿ ತುಂಬಾ ಒಳ್ಳೆಯವಳು ಅಂತ ಹೇಳಿದ್ರು, ಆಚೆಗೂ ಹೋಗಲ್ಲ ಈಚೆಗೂ ಹೋಗಲ್ಲ ಅಂದ್ರು. ಒಳ್ಳೆ ಹುಡುಗಿ ಅಂತ ಮದುವೆ ಫಿಕ್ಸ್ ಮಾಡಿದ್ವಿ. ವರನ ಸಹೋದರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಡುಗಿ ತುಂಬಾ ಒಳ್ಳೆಯವಳು, ನಮ್ಮ ಮಗಳ ಮನೆಯಿಂದ ಆಚೆನೆ ಹೋಗಲ್ಲ ಅಂತ ಹೇಳಿದ್ರು. ಸೊ ಹುಡುಗಿ ಒಳ್ಳೆ ಹುಡುಗಿ, ನಮ್ಮ ಮನೆಗೆ ಬಂದ್ರೆ ಅನುಸರಿಸ್ಕೊಂಡು ಹೋಗ್ತಾಳೆ ಅಂತ ನಾವು ಮದುವೆ ಫಿಕ್ಸ್ ಮಾಡಿದ್ವಿ ಅಂತ ವರನ ಅಕ್ಕ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನಗೆ ಯಾರಾದ್ರೂ ಇಷ್ಟನಾ ಅಂತ ಕೇಳಿದ್ವಿ, ನಿಮ್ಮ ತಮ್ಮ ಇಷ್ಟ, ಯಾರನ್ನೂ ಪ್ರೀತಿಸಿಲ್ಲ ಅಂತ ಹೇಳಿದ್ದು. ಎಂಗೇಜ್ಮೆಂಟ್ ಟೈಮಲ್ಲೂ ಖುಷಿಯಾಗಿದ್ದು. ರಾತ್ರಿ ನನ್ನ ತಮ್ಮನ ಫೋನ್ಗೆ ಮೆಸೇಜ್ ಬಂತು, ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಮೆಸೇಜ್ ಬಂತು. ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ಹೀಗೆ ಮಾಡ್ತಿದ್ದಾರೆ ಅಂತ ನಿನ್ನೆ ರಾತ್ರಿ ಅವ್ರ ಮನೆಗೆ ಹೋಗಿ ಮಾತಾಡಿದೆ. ತಂದೆ ತಾಯಿ ಮೇಲೆ ಆಣೆ ಹಾಕಿದ್ಲು, ಆದರೆ ತಾಳಿ ಕಟ್ಟುವ ಸಮಯಕ್ಕೆ ಬೇಕಂತಲೇ ಬಿದ್ಲು. ನನಗಿಷ್ಟ ಇಲ್ಲ ಹುಡುಗ, ಮದುವೆ ಆಗಲ್ಲ ನಾನು ಅಂತ ಅಂದ್ಲು. ಈಗ ನಷ್ಟ ಭರಿಸ್ಲಿ ಅಂತ ವರನ ಸಹೋದರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ತಾಳಿ ಕಟ್ಟೋವರೆಗೂ ಬಂದು ಆಗ ಮದುವೆ ಮಂಟಪದಲ್ಲಿ ಮದುವೆ ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ ಸಹಜವಾಗಿ ಬೇಜಾರಾಗುತ್ತೆ. ಹಾಗಾದ್ರೆ ವರನ್ ಕಡೆಯವ್ರು ಏನೇನು ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಆಯ್ತಾ, ನಮ್ಗೆ ಅವರು ಪರಿಚಯ ಆದ್ರು, ಅವ್ರ ಅಮ್ಮ ನಮ್ಮ ಅತ್ತೆಗೆ, ನನಗಲ್ಲ, ನಮ್ಮ ಅತ್ತೆಗೆ ಪರಿಚಯ ಆಗಿ ನಮ್ಮ ಮಗಳಿಗೆ ಮದ್ವೆ ಆಗಿಲ್ಲ. ಎಲ್ಲಾರು ಒಂದು ಒಳ್ಳೆ ಹುಡುಗ ಇದ್ರೆ ತೋರಿಸಿ ಅಂತ ಹೇಳಿದ್ರು. ಬೇರೆ ಕಡೆ ನೋಡ್ತಾ ಇದ್ರಂತೆ. ನಮ್ಮ ಅತ್ತೆ ಅಂದ್ರು ಹುಡುಗಿ ಆಚೆಗೆ ಹೋಗಲ್ಲ ಈಚೆಗೆ ಬರಲ್ಲ, ಒಳ್ಳೆ ಹುಡುಗಿ ಅವಳು, ನಾವು ಹೋಗಿ ಕೇಳಿ ನಿಮ್ಮ ತಮ್ಮನಿಗೆ ನಾವು ಹೆಣ್ಣು ಹುಡುಕ್ತಾ ಇದ್ದೋ. ಅವಾಗ ಹೆಣ್ಣು ಹುಡುಕ್ತಾ ಇದ್ದಾಗ ಅವ್ರು ಹೇಳಿದ್ರು ಹೋಗಿ ನೋಡಿ ನಿಮ್ಮ ತಮ್ಮನಿಗೆ ಒಳ್ಳೆ ಹುಡುಗಿ ಅಂತ ಹೇಳಿದ್ರು. ನಾವು ಹೋದಾಗ ಅವಳು ಇರ್ಲಿಲ್ಲ ಮನೇಲಿ. 8:30 ರಾತ್ರಿಗೆ ಬಂದ್ಲು. 8:30 ಗಂಟೆ ಕಾಯ್ಕೊಂಡಿದ್ದು. ಕಾಫಿ ಮಾಡಿಕೊಟ್ರು, ಅವ್ರ ಅಮ್ಮ ಕೊಟ್ಲು. ಆಮೇಲೆ ನಾವು ಹುಡುಗನ್ನ ಕರ್ಸದ, ಹುಡುಗಿಗೆ ಇಷ್ಟನಾ ಅಂತ ನಾವು ಮಾತಾಡ್ಕೊಂಡಿದ್ದಕ್ಕೆ ಕರ್ಸಿ ನನಗಿಷ್ಟ ಅಂತ ಅಂದ್ಲು. ಆಯ್ತಾ, ಅವಳ ಮುಂದೆನೆ ನಾವು ಕೇಳ್ದು, ನನ್ನ ತಮ್ಮನ ಜೀವನ ನೀನ್ ಹಾಳು ಮಾಡ್ಬೇಡ, ನಿನ್ಗೆ ಯಾರು ಇಷ್ಟ ಆಯ್ತಾ, ಮದುವೆ ಮಾಡ್ಕೊಳಂಗಿದ್ರೆ ಹೊಟ್ಟೋಗ್ಬಿಡು ಆಯ್ತಾ ಅಂತ ನಾವು ಕೇಳ್ದು. ನಾವು ಕೇಳಿದಕ್ಕೆ ಅವ್ರು ಏನಂತ ಹೇಳಿದ್ರು, ಇಲ್ಲ ನನ್ಗೆ ಇಷ್ಟ ಆಯ್ತಾ, ನಾನು ಯಾವ ಹುಡುಗನ್ನು ಪ್ರೀತಿಸಿಲ್ಲ, ಏನು ಮಾಡಿಲ್ಲ ನಾನು ಅಂತ ಅಂದ್ರು. ಹಂಗಂತ ಅಂದ್ಮೇಲೆ ನಾವು ರಾತ್ರಿನೂ ಕೇಳಿದೀವಿ. ನಾವು ನಗ್ಗನ್ ಪತ್ರಿಕೆ ಪ್ರಿಂಟ್ ಹೊಡ್ಸೋದು, ಎಂಗೇಜ್ಮೆಂಟ್ ಆತರ ಏನೋ ಮಾಡ್ಕೊಂಡಿದ್ರ. ಎಂಗೇಜ್ಮೆಂಟ್ ಅಲ್ಲಿ ಖುಷಿಯಾಗೇ ಇದ್ರು. ರಾತ್ರಿ ಫೋಟೋ ವಿಡಿಯೋ ಎಲ್ಲ ಖುಷಿಯಾಗಿ ಹುಡುಗನ ಜೊತೆ ತೆಗಿಸ್ಕೊಂಡ್ಲು. ಆಯ್ತಾ, ರಾತ್ರಿ ಒಂದು ಮೆಸೇಜ್ ಬಂತು ನಮ್ಮ ತಮ್ಮನ ಫೋನ್ಗೆ, ಆ ಹುಡುಗಿನ ನೀವು ಮದುವೆ ಮಾಡ್ಕೋಬೇಡಿ, ಆ ಹುಡುಗಿ ಕ್ಯಾರೆಕ್ಟರ್ ಸರಿಗಿಲ್ಲ ಅಂತ ನಮ್ಮ ತಮ್ಮನ ಫೋನ್ಗೆ ಫೋನ್ ಬಂದ. ಬೇರೆಯವ್ರು ಮಾಡಿರೋದು, ಅವ್ರು ಪ್ರೀತಿಸಿರೋ ಹುಡುಗನ್ಗೆ ಇವಳು ಕೊಟ್ಟರೇನೋ ಗೊತ್ತಿಲ್ಲ. ನಾವು ತಕ್ಷಣ ಹುಡುಗಿ ಮನೆಗೆ ಫೋನ್ ಮಾಡ್ದೆ, ಹಿಂಗ್ ಮೆಸೇಜ್ ಬರ್ತೈತೆ, ಏನು ಎಂತು ಅಂತ ಕೇಳಿದಕ್ಕೆ ಅವಳಂದು ನಾನು ಏನು ಮಾಡಿಲ್ಲ, ನನ್ ಮೇಲೆ ಯಾರಿಗೋ ಹೊಟ್ಟೆ ಕಿಚ್ಚೈತೆ, ಯಾರೋ ನಂಬರ್ ತಗೊಂಡು ನನ್ಗೆ ಹಿಂಗ್ ಮಾಡ್ತವ್ರೆ, ನಿಮ್ ತಮ್ಮ ನನ್ಗೆ ಇಷ್ಟನೇ ಮದುವೆ ಮಾಡ್ಕೊಳಕ್ಕೆ, ನಂದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ರಾತ್ರಿನೂ ಓದೋ. ನಿನ್ನೆ ಛತ್ರಕ್ಕೆ ಹೋಗೋದು, ಸಂಜೆ ಛತ್ರಕ್ಕೆ ಬರ್ಬೇಕಾದ್ರೆ 2 ಗಂಟೆ ಕರೆಕ್ಟಾಗಿ ಅವ್ರ ಮನೆಗೆ ಹೋದೆ. ಏನು ನಿಮ್ದು ವಿಚಾರ, ನನ್ನ ತಮ್ಮನ ಜೀವನ ನೀವು ಹಾಳು ಮಾಡಬೇಡಿ ಆಯ್ತಾ, ಇಷ್ಟ ಇದ್ರೆ ಮದುವೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಲವಂತ ಇಲ್ಲ ಅಂತ ನಾವು ಕೇಳ್ದು. ಇಲ್ಲ ನನ್ಗೆ ಇಷ್ಟನೇ, ನನ್ನ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿಮ್ ತಮ್ಮ ಇಷ್ಟನೇ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನು ಎಲ್ಲಾ ಸಂಸ್ಕೃತ ಮಾಡಿಸ್ಕೊಂಡು ಎಲ್ಲಾ ರೀತಿನೂ ಮಾಡಿಸ್ಕೊಂಡು ಹುಡುಗನ ಜೊತೆನು ಚೆನ್ನಾಗಿದ್ದು, ಅಪ್ಪ ಅಮ್ಮ ಎಲ್ಲಾರು ಬಂದಿರೋರೆಲ್ಲ ಹಾಲ್ ಬಿಡೋ ಗಂಟನು ಚೆನ್ನಾಗಿತ್ತು. ತಾಲಿ ಕಟ್ಟೋ ಸಮಯಕ್ಕೆ ಬಿದೋಗ್ಬಿಟ್ಟು ನೀರ್ ಕುಡ್ಸಿದ್ರು. ನೀರ್ ಬಿದೋದಾಗ ನೀರ್ ಕುಡ್ಸಿದ್ರು, ನೀರು ಒಳಗೆ ಹೋಯ್ತಾ ಇರ್ಲಿಲ್ಲ. ಆಮೇಲೆ ಸಮಾಧಾನ ಮಾಡಿ ಗಾಳಿ ಬಿಸಿ ಎದಳಿಸಿದ್ರು. ನನಗೆ ಇಷ್ಟ ಇಲ್ಲ ಹುಡುಗ, ನಾನು ಮದ್ವೆ ಆಗಲ್ಲ ಇಷ್ಟೇ ಅಂದಿದ್ದು. ಹಂಗಂದಿದ್ದಕ್ಕೆ ನಮ್ಮ ತಮ್ಮ ನನಗೆ ಮದ್ವೆ ಆಗಲ್ಲ, ನಾನು ಹೇಳ್ದೆ ತಾನೇ ಮೆಸೇಜ್ ಬಂದಿದ್ದು ಅಂತ, ನನಗ್ ಬೇಡ ಇವಳು, ನಾನು ಮದ್ವೆ ಆಗಲ್ಲ ಅಂತ ನಮ್ಮ ತಮ್ಮ ಅವತ್ತು ಛತ್ರ ಬಿಟ್ಟು ಆ ಗಂಟೆಲ್ಲ ಅವ್ನು ಹೊಟ್ಟೋದ ಇಲ್ಲಿರ್ಲಿಲ್ಲ. ಈಗ ಇವರು ನಮ್ಗೆ ಏನ್ ನ್ಯಾಯ ಕೊಡಿಸ್ಬೇಕು ಅಂತ ನಮಗ್ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಏನು ತಪ್ಪಿಲ್ಲ, ಜೀವನ ಹಾಳಾಗೈತೆ ಆಯ್ತಾ. ನಾವು ಅವ್ರಿಗೆ ಏನ್ ಕೊಟ್ಟಿದೀವಿ, ಏನ್ ಮಾಡಿದೀವಿ, ಏನ್ ನಾವು ನಮ್ಗೆ ಕಟ್ಕೊಡ್ತೀವಿ. ಅವ್ರು ನಮ್ಗೆ ಏನ್ ಕೊಟ್ಟಾರ ನಾವು ಅದನ್ನ ಫಸ್ಟ್ ನಾವು ಎಂಗೇಜ್ಮೆಂಟ್ ಮಾಡಿದಾಗ ಅವಳಿಗೆ ಅದು ಹಣ್ಣು ಸಮಸ್ಯೆ ಬಿಟ್ಬಿಡಿ 10,000 ರೂಪಾಯಿ ಸೀರೆ ತೆಗ್ದು 10,000 ರೂಪಾಯಿ ಸೀರೆ ತೆಗ್ದು ಅವಳಿಗೆ ಆಯ್ತಾ. 10,000 ರೂಪಾಯಿ ಸೀರೆ ತೆಗ್ದು ಆಯ್ತಾ. 20,000 ರೂಪಾಯಿ ಉಂಗ್ರ ತೆಗ್ದು ನಮ್ಮ ಮನೆಯವ್ರು ಸಾಕ್ಷಿ, ನಮ್ಮ ಮನೆಯವ್ರು ಇದ್ರು. 20,000 ರೂಪಾಯಿ ಉಂಗ್ರ ತೆಗ್ದು ಸರ್ ಆಯ್ತಾ. ಮದ್ವೆ ಹತ್ತತ್ರ ಬತ್ತು. ಮದ್ವೆ ಹತ್ತತ್ರ ಬಂದಾಗ ಅವ್ರ ಅಮ್ಮ ಅಂದ್ರು ನನ್ಗೆ ಮದ್ವೆ ಮಾಡಕ್ ದುಡ್ಡಿಲ್ಲ, ಎಲ್ಲಾರು ಸಾಲ ಇಸ್ಕೊಡಿ, ಸುಣ್ಣಕ್ಕೆಲ್ಲ 10% ಬಡ್ಡಿ ಅಂತ ಅಂದ್ರು. ಆಗ ನಾವು ಇಸ್ಕೊತಾ ಇದೀವಿ ಮದ್ವೆಗೆ ಸಾಲನ, ಕೇಳಿಲ್ಲ. ನಾವು ಮದ್ವೆಗೆ ಸಾಲ ಇಸ್ಕೊತಾ ಇದೀವಿ ಇಸ್ಕೊಡಿ ಅಂತ ಅಂದಿದ್ದಕ್ಕೆ ನಮ್ಮಮ್ಮ ಅಂತ ಅಂದ್ರು. ಆಯ್ತು ಬಿಡಿ ನಾವು ಇಸ್ಕೊತಾ ಇದೀವಿ, ನಿಮ್ಗೂ 1 ಲಕ್ಷ ಇಸ್ಕೊಡ್ತೀವಿ ಅಂತ ಅಂದ್ರು. 1 ಲಕ್ಷದಲ್ಲಿ ನಮ್ಮಮ್ಮ ಫಸ್ಟ್ ಎಂಗೇಜ್ಮೆಂಟ್ ಅಲ್ಲಿ 30,000 ಅವ್ರು ಕೊಟ್ರು. ಎಂಗೇಜ್ಮೆಂಟ್ ಅಲ್ಲಿ 30,000 ಕೊಟ್ರು. ಎಂಗೇಜ್ಮೆಂಟ್ ಅಲ್ಲಿ 30,000 ಕೊಟ್ಟರೆ ಅದ್ರಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರು. ಅವರು ಹುಡುಗನ ಉಂಗುರ ತೆಗೆದು ಎಂಗೇಜ್ಮೆಂಟ್ ಮಾಡಿದ್ರು.
ಆಯ್ತಾ. ಅದಾದ್ಮೇಲೆ ಮದ್ವೆ ಒಂದ್ ಸ್ವಲ್ಪ ದಿನ ಅಂತ ನಮ್ಮಮ್ಮ ಪುನಃ 50,000 ತಂದು ಕೊಟ್ರು. 1 ಲಕ್ಷ ಆಗಲ್ಲ, ನಾನು 80,000 ಕೊಡ್ತೀನಿ, ನನ್ಗೂ ಖರ್ಚೈತೆ ಅಂತ 80,000 ತಂದು ಕೊಟ್ರು ಅವ್ರಿಗೆ. ಆಯ್ತಾ. ಆಮೇಲೆ ಅವಳನ್ನ ಮದ್ವೆಗೆ ಮದ್ವೆಗೆ ಸೀರೆ ತೆಗಿಬೇಕಲ್ಲ, ಅವಾಗ ನಾವು ಕರ್ಕೋದಾಗ ಅವ್ರು ಏನೇ ಅಂತ ಹೇಳಿದ್ವಿ, ಎಷ್ಟು ದುಡ್ಡನ್ನ ಸೀರೆ ತಗತೀವ ಅಂತಂದಾಗ ಒಂದು 12,000 ರೂಪಾಯಿ ಸೀರೆ ನೋಡಿದ್ವಿ. ನಾವೊಂದು ಬೇಡ ಕಣವ, ಚೆನ್ನಾಗಿಲ್ಲ ನಿನ್ ಮದ್ವೆಗೆ ಹುಡುಗಿ, ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡು ನಾವೇ 19,000 ರೂಪಾಯಿ ಸೀರೆನ ತಗೊಟ್ಟ ಅವಳಿಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿವ್ಯೇಶ್ ಇದೀಗ ಮೈಸೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿವ್ಯೇಶ್, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ, ಅದೇ ರೀತಿ ಸುಳ್ಳು ಹೇಳಿ ಮದುವೆ ಮಾಡೋದಕ್ಕೆ ವಧುವಿನ ಕಡೆಯವ್ರು ಮುಂದಾಗಿದ್ರು. ಆದರೆ ಮದುವೆ ಮಂಟಪದಲ್ಲಿ ಇದೀಗ ಮದುವೆ ಕ್ಯಾನ್ಸಲ್ ಆಗಿದೆ. ಹುಡುಗಿ ಮನೆಯವ್ರು ಏನು ಹೇಳ್ತಾ ಇದ್ದಾರೆ, ಹುಡುಗನ ಮನೆಯವ್ರು ಏನು ಹೇಳ್ತಾ ಇದ್ದಾರೆ? ಈಗ ಫೈನಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು ಪ್ರಕರಣ ಏನೇನು ಆಗ್ತಾ ಇದೆ? ರಾಜ್ಯ ಪಂಚಾಯತಿ ಏನಾದರೂ ಆಯ್ತಾ? ಹೌದು ಸೌಮ್ಯ, ಏನಂದ್ರೆ ಮೈಸೂರಿನಲ್ಲಿ ಈಗ ಒಂದು ಮದುವೆ ಅಂದ್ರೆ ಸಾಕಷ್ಟು ಸಂಭ್ರಮದಿಂದ ಆಗಿರುತ್ತೆ. ಆದ್ರೆ ಮೈಸೂರಿನಲ್ಲಿ ನಡೆದಂತ ಒಂದು ಮದುವೆ ಸಾಕಷ್ಟು ಐಡ್ರಾಮಾಗಳಿಗೆ ಒಂದು ಸಾಕ್ಷಿಯಾದಂತ ಘಟನೆ ನಡೆದಿರಂತ. ಏನಂದ್ರೆ ಮದುವೆ ಕೆಲವೇ ಕ್ಷಣಗಳೇ ತಾಳಿಯನ್ನ ಕಟ್ಟಬೇಕು, ತಾಳಿಯನ್ನು ಕಟ್ಟುವಂತ ಸಂದರ್ಭದಲ್ಲಿ ಮದುವೆ ಆಗ್ಬೇಕಾದಂತ ಯುವತಿ ಒಂದು ದೊಡ್ಡ ಮಟ್ಟದ ಐಡ್ರಾಮಾವನ್ನ ಕ್ರಿಯೇಟ್ ಮಾಡುವಂತದ್ದು. ಏನಂತಂದ್ರೆ ಮದುವೆ ತಾಳಿ ಕಟ್ಟುವ ಸಂದರ್ಭ ಕುಸಿದು ಬೀಳುವಂತ ನಾಟಕವನ್ನ ಆಡಿ ಅನಂತರ ಎಚ್ಚರ ಬಂದಂತೆ ಒಂದು ನಾಟಕವನ್ನ ಆಡುವಂಥದ್ದು. ಅನಂತರದಲ್ಲಿ ನನಗೆ ಈ ಮದುವೆನೇ ಇಷ್ಟ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇಡೀ ಮದುವೆ ಮನೆಗೆ ಬಂದಂತ ಎಲ್ಲಾ ವ್ಯಕ್ತಿಗಳಿಗೂ ಒಂದು ದೊಡ್ಡ ಒಂದು ಶಾಖನ ನೀಡುವಂತ ಒಂದು ಘಟನೆ ಈಗ ಮೈಸೂರಿನಲ್ಲಿ ನಡೆದಿರುತ್ತದೆ. ಏನಂದ್ರೆ ಮೈಸೂರಿನ ಒಂದು ಸುಣ್ಣದ ಕೇರಿಯ ಒಂದು ಸಿಂಚನ ಅನ್ನೋ ಒಂದು ಯುವತಿ ಏನಿರ್ತಾರೆ, ಯುವತಿಗೆ ಒಂದು ಮದುವೆಯನ್ನು ಕೂಡ ನಿಶ್ಚಯ ಆಗುವಂಥದ್ದು. ಇನ್ನು HD ಕೋಟೆ ಮೂಲದ ಒಬ್ಬ ಯುವಕನೊಟ್ಟಿಗೆ ಒಂದು ಮದುವೆ ಕೂಡ ನಿಶ್ಚಯ ಆಗ್ತದೆ. ಆದ್ರೆ ಈ ಮದುವೆ ನಿಶ್ಚಯ ಆದ ಸಂದರ್ಭದಲ್ಲಿ ಸಾಕಷ್ಟು ಸುಮಾರು 2.5 ತಿಂಗಳಷ್ಟು ಸುದೀರ್ಘ ಕಾಲಾವಕಾಶ ಇರುವಂತದ್ದು. ಏನಂದ್ರೆ ಒಂದು ನಿಶ್ಚಿತಾರ್ಥ ಆಗುತ್ತೆ, ನಿಶ್ಚಿತಾರ್ಥ ನಂತರ ಸಾಕಷ್ಟು ಕಾಲಾವಕಾಶ ಕೂಡ ಈ ಒಂದು ಮದುವೆ ಸಂಬಂಧಪಟ್ಟಂಗಿರುತ್ತೆ. ಈ ಎಲ್ಲಾ ಅವಕಾಶಗಳು ಇದ್ರೂ ಸಹ ಈ ಒಂದು ಯುವತಿ ಈ ಮದುವೆ ನನಗೆ ಇಷ್ಟ ಇಲ್ಲ ಅನ್ನೋ ಒಂದು ಮಾತನ್ನ ಒಂದು ಕುಟುಂಬಸ್ಥರಿಗೆ ಕೂಡ ತಿಳಿಸ್ಲಿಕ್ಕೆ ಕೂಡ ಹಿಂದೇಟ ಅಂತ ಹಾಕುವಂಥದ್ದು. ಈ ಹಿಂದೇಟನ್ನ ಹಾಕಿ ಮದುವೆ ಇನ್ನೇನು ಕೆಲವೇ ಕ್ಷಣಗಳ ತಾಳ್ಲಿಯನ್ನ ಒಂದು ಯುವಕ ಕಟ್ಟಬೇಕು. ಈ ಸಂದರ್ಭದಲ್ಲಿ ಯುವತಿ ನನಗೆ ಮದುವೆ ಇಷ್ಟ ಇಲ್ಲ ಒಂದು ಹಠವನ್ನ ಹಿಡಿಯುವಂಥದ್ದು. ನಾನು ಒಂದು ಪಕ್ಕದ ಮನೆ ಯುವಕನಿಂದ ನಾನು ಪ್ರೀತಿಯನ್ನ ಮಾಡ್ತಾ ಇದ್ದೀನಿ, ಆತನೇ ನಾನು ಮದುವೆ ಆಗ್ತೀನಿ ಅನ್ನೋ ಒಂದು ಪಟ್ಟನ್ನ ಹಿಡಿಯುವಂತ ಒಂದು ಘಟನೆ ಕೂಡ ನಡೆಯುವಂಥದ್ದು. ಈ ಮೂಲಕ ಇಡೀ ಮದುವೆ ಮನೆಯಲ್ಲಿ ಇದ್ದಂತ ಎಲ್ಲಾ ಒಂದು ಜನರಿಗೂ ಒಂದು ದಿಗ್ಭ್ರಾಂತಿಯನ್ನ ಯುವತಿ ನೀಡುವಂಥದ್ದು. ಇದಾದ ನಂತರ ಸಾಕಷ್ಟು ಐಡ್ರಾಮಾಗಳು ಕೂಡ ಮದುವೆ ಮನೆಗಳಲ್ಲಿ ನಡೆಯುತ್ತೆ. ಮದುವೆ ಆಗ್ಬೇಕಂತ ಯುವಕನಿದ್ದ ಈತ ನಾನು ಇಲ್ಲಿ ಈಕೆನ ಮದುವೆನೇ ಆಗೋದಿಲ್ಲ ಅಂತ ಹೇಳಿ ಮದುವೆ ಮಂಟಪವನ್ನ ತೊರೆದು ಆತ ಹೊರಡ್ತಾನೆ. ಅನಂತರದಲ್ಲಿ ಏನಂದ್ರೆ ಮದುವೆ ಆಗ್ಬೇಕಂತ ಹುಡುಗನ ಕಡೆಯವರು ನಾವು ಈ ಮದುವೆಗೆ ಸಾಕಷ್ಟು ರೀತಿಯಲ್ಲಿ ಹಣವನ್ನ ಖರ್ಚು ಮಾಡಿದ್ವಿ, ಇಲ್ಲಿ ನಮ್ಮ ಮರ್ಯಾದೆ ಕೂಡ ಹೋಗಿದೆ, ನಮ್ಮ ಬಂಧು ಬಾಂಧವರು ಸಾಕಷ್ಟು ಜನ ಮದುವೆ ಮನೆಗೆ ಬಂದಿದ್ರು, ಇವೆಲ್ಲದರ ನಡುವೆ ಈ ರೀತಿಯಾದ ಘಟನೆಯಿಂದ ನಮ್ಗೆ ಅವಮಾನ ಆಗಿದೆ ಅಂತ ಹೇಳಿ ಅವರು ಪೊಲೀಸ್ ಠಾಣೆಯ ಮೆಟ್ಟಲನ್ನ ಏರ್ತಾರೆ. ಪೊಲೀಸರು ಅಂದ್ರೆ ಮೈಸೂರಿನ KR ನಗರದ ಕೇರ್ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಎರಡೂ ಕುಟುಂಬಸ್ಥರನ್ನ ಒಂದು ಪೊಲೀಸ್ ಠಾಣೆಗೆ ಕರೆದೊಯ್ಯುವಂಥದ್ದು, ಜೊತೆಗೆ ಆ ಒಂದು ಯುವತಿಯನ್ನು ಕೂಡ ಪೊಲೀಸ್ ಠಾಣೆಗೆ ಕರೆದೊಯ್ತಾರೆ. ಅಲ್ಲೂ ಕೂಡ ರಾಜ್ಯ ಪಂಚಾಯತಿ ನಡೆಯುವಂಥದ್ದು. ಇಬ್ಬರ ಮದುವೆ ಕೂಡ ಇಬ್ಬರನ್ನ ಆ ಹುಡುಗಿಯ ಒಂದು ಮನೆ ಹೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆ ಒಂದು ಯುವತಿ ನಾನು ಏನು ಪ್ರೀತಿಯನ್ನ ಮಾಡ್ತಾ ಇದ್ದೆ ಆ ಯುವಕನನ್ನೇ ನಾನು ಮದುವೆ ಆಗ್ತೇನೆ, ನನಗೆ ಆತ ಬಿಟ್ಟು ಇನ್ಯಾರು ಬೇಡ ಅನ್ನೋ ಒಂದು ಪಟ್ಟನ್ನು ಹಿಡಿತಾಳೆ. ಇದಾದ ನಂತರ ಯುವಕನ ಮನೆಯವರು ನಾವು ಈ ಮದುವೆ ಸಂದರ್ಭದಲ್ಲಿ ಸಾಕಷ್ಟು ಖರ್ಚನ್ನ ಮಾಡಿದ್ದೀವಿ, ಒಡವೆ ಬಟ್ಟೆ ಅಂತ ಹೇಳಿ ಸಾಕಷ್ಟು ಖರ್ಚನ್ನು ಮಾಡಿದ್ವಿ, ಮದುವೆ ಮಾಡ್ಲಿಕ್ಕೂ ಕೂಡ ಖರ್ಚನ್ನು ಮಾಡಿದ್ವಿ. ಸುಮಾರು ಇದುವರೆಗೂ 5,000ಕ್ಕೂ ಹೆಚ್ಚಿನ ಒಂದು ಒಡವೆಗೆ ಸಂಬಂಧಪಟ್ಟಂತೆ ನಾವು ಕೊಟ್ಟಿದ್ದೆ, 5 ಲಕ್ಷಕ್ಕೂ ಹೆಚ್ಚಿನ ಒಂದು ಒಡವೆಯನ್ನು ಕೂಡ ಕೊಟ್ಟಿದ್ದೀವಿ, ಅವೆಲ್ಲವನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿ ಮುಂದೆ ಹೇಳಿದಾಗ ಅದಕ್ಕೆ ಕೂಡ ಒಪ್ಪಿರುವಂತಹ ಒಂದು ವಧುವಿನ ಕಡೆಯವರು ಈ ಎಲ್ಲಾ ಒಂದು ಪ್ರಕರಣದ ಈ ಒಂದು ಎಲ್ಲ ಅವ್ರು ಇದುವರೆಗೂ ಏನು ಖರ್ಚನ್ನ ಮಾಡಿದ್ರು, ಹುಡುಗನ ಕಡೆಯವರು ಏನೆಲ್ಲಾ ಖರ್ಚನ್ನ ಮಾಡಿದ್ರು ಅವೆಲ್ಲಾ ಖರ್ಚನ್ನ ನಾವು ಭರಿಸ್ತೀವಿ ಅಂತ ಹೇಳಿ ಒಂದು ಹೇಳ್ಕೊಟ್ಟಿರೋಂಥ. ಜೊತೆಗೆ ಈಗಾಗಲೇ ಇವೆಲ್ಲವೂ ಸುಖಾಂತ್ಯವನ್ನು ಕೂಡ ಕಂಡಿದೆ. ಏನಂದ್ರೆ ಈ ಪ್ರಕರಣದಲ್ಲಿ ನಾವು ಯುವತಿ ನಾನು ಮದುವೆ ಆಗೋದಿಲ್ಲ ಅಂತ ಏನು ಪಟ್ಟೆಲ್ ನೀಡಿದ್ದು, ಈಗ ಐಕೆ ಒಂದು ಮದುವೆ ಆಗೋದಿಲ್ಲ ಅಂತ ಹೇಳಿ ಈಗ ಮನೆಗೆ ತಿಳಿದರೆ ಆ ಹುಡುಗಿಯ ತಂದೆ ತಾಯಿ ಕೂಡ ಮನೆಗೆ ತಿಳಿದಿರುವಂತದ್ದು. ಹುಡುಗನ ಪೋಷಕರು ಕೂಡ ಈಗ ಎಲ್ಲ ಒಂದು ಪ್ರಕರಣದ ನಂತರ ಅವರು ಕೂಡ ತಮ್ಮ ಊರಿಗೆ ತೆರಳಿರುವಂತದ್ದು ಎಲ್ಲ ನಡೆದಿದೆ. ಆದ್ರೆ ಇಡೀ ಪ್ರಕರಣದಲ್ಲಿ ಆ ಒಂದು ಯುವತಿಯ ಮನಸ್ಥಿತಿ ಇಡೀ ಪ್ರಕರಣದ ಒಂದು ಹೈಲೈಟ್ ಆಗಿರುವಂತದ್ದು. ಏನಂದ್ರೆ ಇಡೀ ಪ್ರಕರಣದ ಈ ಒಂದು ಮದುವೆ ಒಂದು ಪ್ರೋಸೆಸ್ ಏನಿರುತ್ತೆ ಒಂದು ಸುದೀರ್ಘವಾದಂತ ಪ್ರೋಸೆಸ್. ಈ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶಗಳು ಆ ಯುವತಿಗೆ ಇರುತ್ತೆ. ಆದ್ರೆ ನನ್ಗೆ ಈ ಮದುವೆ ಇಷ್ಟ ಅಂತ ಹೇಳ್ಕೊಳ್ಳಿಕ್ಕೆ, ಆದ್ರೆ ಯುವತಿ ಎಲ್ಲೂ ಕೂಡ ಮೊದಲೇ ಹೇಳ್ಬೋದಾಗಿತ್ತು ಇಷ್ಟ ಇರ್ಲಿಲ್ಲ ಅಂತ, ಬಟ್ ಕೊನೆ ಮೂಮೆಂಟ್ ಅಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ಆಗೋದಕ್ಕೆ ಅವಕಾಶ ಯುವತಿ ಮಾಡ್ಕೊಡ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ದಿವೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಫೈನಲಿ ಈಗ ಎರಡೂ ಮನೆಯವರು ಮಾತಾಡಿದ್ದಾರೆ. ಸೊ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡಿದ್ವಿ, ನಾವು ಇಷ್ಟು ಖರ್ಚು ಮಾಡಿದೀವಿ, ಅಷ್ಟು ಹಣವನ್ನ ಅವ್ರು ವಾಪಸ್ ಕೊಟ್ರೆ ಸಾಕು ಅಂತ ಈಗ ವರನ ಕಡೆಯವ್ರು ಹೇಳಿದ್ದಾರೆ. ಈಗ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು, ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ,
ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಜೋಡಿ ಉಡುಪಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದೆ. ಉಡುಪಿಯ ನಿರ್ಜನ ಪ್ರದೇಶದಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಜನಸಂಚಾರ ಇಲ್ಲದ ರಸ್ತೆಯಲ್ಲಿ ಕಾರು ಸುಟ್ಟು ಕರಕಲಾಗಿದೆ. ಬೆಂಗಳೂರಿನ ಜೋಡಿ ಉಡುಪಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಉಡುಪಿಯ ನಿರ್ಜನ ಪ್ರದೇಶದಲ್ಲಿ ಇವರು ಸೂಸೈಡ್ ಮಾಡಿಕೊಂಡಿರುವಂಥದ್ದು. ಜನಸಂಚಾರ ಇಲ್ಲದ ರಸ್ತೆಯಲ್ಲಿ ಕಾರು ಸುಟ್ಟು ಕರಕಲಾದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮುಖ್ಯ ರಸ್ತೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಯಶವಂತ್ ಹಾಗೆ ಜ್ಯೋತಿ ಆತ್ಮಹತ್ಯೆಗೆ ಶರಣಾದವರು. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಬೆಂಗಳೂರಿನ ಯಶವಂತ್ ಹಾಗೆ ಜ್ಯೋತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದೆ. ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಮಹಜರು ಮಾಡಲಾಗಿದೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಬೆಂಗಳೂರಿನ ಜೋಡಿ ಉಡುಪಿಗೆ ತೆರಳಿ ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕುಟುಂಬಸ್ಥರ ರೋದನೆ ಮುಗಿಲು ಮುಟ್ಟಿರುವಂಥದ್ದು. ಬೆಂಗಳೂರಿನ ಯಶವಂತ್ ಹಾಗೆ ಜ್ಯೋತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವರ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಮನೆಯಲ್ಲಿ ಇವರ ಪ್ರೀತಿಗೆ ಏನಾದರೂ ವಿರೋಧ ಇತ್ತಾ? ಅದರಿಂದಲೇ ಆತ್ಮಹತ್ಯೆ ಶರಣಾದ್ರ? ಮದುವೆಗೆ ಮನೆಯವರು ಒಪ್ಪಿರ್ಲಿಲ್ವಾ? ಹೀಗೆ ನಾನಾ ಆ್ಯಂಗಲಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮರಣೋತ್ತರ ಪರೀಕ್ಷೆ ಕೂಡ ನಡೆದಿರುವಂಥದ್ದು. ಕುಟುಂಬ ಸದಸ್ಯರ ಸಮ್ಮುಖದಲ್ಲೇ ಮಹಜರನ್ನ ಮಾಡಲಾಗಿದೆ. ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಕಾರ್ ಪತ್ತೆಯಾಗಿದೆ. ಬೆಂಗಳೂರಿನ ಜೋಡಿ ಉಡುಪಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 2 ದಿನಗಳ ಹಿಂದೆ ಈ ಪ್ರೇಮಿಗಳು ಮದುವೆ ಆಗಿದ್ರಂತೆ. ಮಂಗಳೂರಲ್ಲಿ ಬಾಡಿಗೆ ಮನೆಯನ್ನ ಕೂಡ ಈ ಜೋಡಿ ತಗೊಂಡಿದ್ರು. 2 ದಿನಗಳ ಹಿಂದಷ್ಟೇ ಅವರು ವಿವಾಹವಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಂಗಳೂರಲ್ಲಿ ಬಾಡಿಗೆ ಮನೆ ಕೂಡ ಪಡ್ಕೊಂಡಿದ್ರಂತೆ. 3 ದಿನಗಳ ಹಿಂದೆ ಬಾಡಿಗೆ ಮನೆಯನ್ನ ಮಾಡಿದ್ರು ಜೋಡಿ. ಆತ್ಮಹತ್ಯೆಗೂ ಮುನ್ನ ಟೂರ್ ಮಾಡಿದ್ರು ಜೋಡಿ. ಸೂಸೈಡ್ ಪಾಯಿಂಟ್ಗಾಗಿ ಈ ಜೋಡಿ ಹುಡುಕಾಟ ನಡೆಸಿದ್ರಂತೆ. 3 ದಿನಗಳ ಹಿಂದೆ ಬಾಡಿಗೆ ಮನೆಯನ್ನು ಕೂಡ ಮಾಡ್ಕೊಂಡಿದ್ರು. ಆತ್ಮಹತ್ಯೆಗೂ ಮುನ್ನ ಟೂರ್ ಮಾಡಿದ್ರಂತೆ ಈ ಜೋಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಾಗಿ ಸೂಸೈಡ್ ಪಾಯಿಂಟ್ಗಾಗಿ ಹುಡುಕಾಡಿದ್ರಂತೆ. 5,000 ಪಾವತಿಸಿ ಬಾಡಿಗೆ ಕಾರ್ ಪಡೆದಿದ್ರು ಅಂತ ಗೊತ್ತಾಗಿದೆ. ಆನ್ಲೈನ್ ಮೂಲಕ ಕಾರನ್ನ ಬುಕ್ ಮಾಡ್ಕೊಂಡಿತ್ತು ಈ ಜೋಡಿ. ಮಂಗಳೂರಲ್ಲಿ ಬಾಡಿಗೆ ಕಾರು ಪಡೆದು ಸುತ್ತಾಡಿದ್ದಾರೆ. ಮಂಗಳೂರಿನಿಂದ ಸೋಮೇಶ್ವರದ ಬೀಚ್ಗೆ ತೆರಳಿದ್ರು. ಕುಂದಾಪುರ ಮೂಲದ ಮಂದಾರ್ತಿಗೆ ಬಂದಿದ್ರು ಈ ಜೋಡಿ. ಮಂದಾರ್ತಿಯಲ್ಲಿ ಯಕ್ಷಗಾನವನ್ನ ವೀಕ್ಷಿಸಿರುವ ಸಾಧ್ಯತೆ ಕೂಡ ಇದೆ. ತಡರಾತ್ರಿ ಹೆಗ್ಗುಂಜೆಯ ನಿರ್ಜನ ಪ್ರದೇಶಕ್ಕೆ ಆಗಮಿಸಿದ್ದಾರೆ. ಮುಂಜಾನೆ 3 ಗಂಟೆಗೆ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿಂದಿನ ಸೀಟ್ನಲ್ಲಿ ಪೆಟ್ರೋಲ್ ಅನ್ನು ಸುರಿದು ಬೆಂಕಿ ಇಟ್ಟಿದ್ದಾರೆ ಈ ಜೋಡಿ. ಕಾರ್ನಲ್ಲೇ ಕುಳಿತುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮದುವೆ ಮಾಡ್ಕೊಂಡಿದ್ದಾರೆ, ಬಾಡಿಗೆ ಮನೆನೂ ಕೂಡ ಮಾಡಿದ್ದಾರೆ. ಆಮೇಲೆ ಯಾಕೆ ಆತ್ಮಹತ್ಯೆ ನಿರ್ಧಾರ ಮಾಡಿದ್ರು? ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಸೊ 3 ದಿನಗಳಿಂದ ಅವರು ಮದುವೆ ಮಾಡಿಕೊಂಡ್ರು. ಆನಂತರ ಅಲ್ಲೆಲ್ಲ ಸುತ್ತಾಡಿದ್ದಾರೆ. ಸೂಸೈಡ್ ಪಾಯಿಂಟ್ಗಾಗಿ ಹುಡುಕಾಡಿದ್ದಾರೆ. ಬಾಡಿಗೆ ಮನೆನೂ ಮಾಡ್ಕೊಂಡಿದ್ರು. ಸೊ ಈಗ ಫೈನಲಿ ಅವರು ಬಾಡಿಗೆ ಕಾರನ್ನು ಪಡ್ಕೊಂಡು ಕಾರ್ನ ಹಿಂದಿನ ಸೀಟಿಗೆ ಪೆಟ್ರೋಲ್ ಸುರಿದು ಅವರು ಬೆಂಕಿ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬಸ್ಥರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸೊ ಯಾಕಾಯ್ತು ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆತ್ಮಹತ್ಯೆಗೂ ಮೊದಲು ಸಂದೇಶ ಕಳುಹಿಸಿದ್ದ ಯಶವಂತ್ ಇಂದು ಮುಂಜಾನೆ 3:02 ಸಂದೇಶ ರವಾನೆಯಾಗಿದೆ. ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದಿಂದ ಸಂದೇಶ ರವಾನಿಸಿದ್ದಾನೆ. ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದ ಲೊಕೇಶನ್ ಅನ್ನ ಕಳುಹಿಸಿದ್ರು. ಹೆತ್ತವರು ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಅಂತ ಗೊತ್ತಿದೆ. ನಮಗೆ ಬಾಡಿಗೆ ಮನೆ ಸಿಕ್ಕಿದೆ, ಉದ್ಯೋಗವೂ ಸಿಕ್ಕಿದೆ. ಆದ್ರೂ ನಾವಿಬ್ರು ಸಂತೋಷವಾಗಿಲ್ಲ. ಆಕೆಗೆ ಮೋಸ ಮಾಡಿ ನಾನು ವಾಪಸ್ ಬರೋದಿಲ್ಲ. ಹೀಗಾಗಿ ನಾವು ಕೆಟ್ಟ ನಿರ್ಧಾರ ತಗೊಂಡಿದ್ದೀವಿ ಅಂತ ಆತ ಮೆಸೇಜ್ ಮಾಡಿದ್ದಾನೆ. ಆತ್ಮಹತ್ಯೆಗೂ ಮುನ್ನ ಆತ ವಾಟ್ಸಾಪ್ ಸಂದೇಶವನ್ನ ಕಳಿಸಿರುವಂಥದ್ದು. ತಾವು ಎಲ್ಲಿ ಸೂಸೈಡ್ ಮಾಡ್ಕೊತಿದ್ದೀವಿ ಅನ್ನುವಂಥ ಲೊಕೇಶನ್ ಅನ್ನ ಕೂಡ ಕಳಿಸಿದ್ದಾರೆ. ಒಂದ್ ಕಡೆ ಹೆತ್ತವರು ಬೇಕು, ಮತ್ತೊಂದ್ ಕಡೆ ಪ್ರೀತಿಸಿದವಳು ಬೇಕು. ಹೆತ್ತವ್ರನ್ನೂ ಬಿಟ್ಟಿರೋಕ್ಕಾಗಲ್ಲ, ಪ್ರೀತಿಸಿ ಮದುವೆ ಆದವಳನ್ನು ಬಿಟ್ಟು ಬರೋಕ್ಕಾಗಲ್ಲ. ಸೊ ಎಲ್ಲ ಇದೆ, ಉದ್ಯೋಗ ಸಿಕ್ಕಿದೆ, ಮನೆ ಮಾಡ್ಕೊಂಡಿದ್ದೀವಿ, ನಾವು ಮದುವೆನೂ ಆಗಿದ್ದೀವಿ, ಬೇಕು ಅಂತಂದ್ರೆ ಇರಬಹುದು, ಬಟ್ ನಮಗೆ ಖುಷಿಯಾಗಿರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಆತ ಮೆಸೇಜಲ್ಲಿ ಹೇಳಿದ್ದಾನೆ. ಪೋಷಕರಿಗೆ ಯಶವಂತ್ ಮೆಸೇಜ್ ಮಾಡಿದ್ದಾನೆ. ಬೆಳಗ್ಗೆ 3:15 ನಂತರ ಆತ್ಮಹತ್ಯೆ ಮಾಡಿಕೊಂಡಿರುವ ಸಾಧ್ಯತೆ ಇದೆ. ಯಾಕಂದ್ರೆ 3 ಗಂಟೆಗೆ ಸರಿಯಾಗಿ ಆತ ಮೆಸೇಜ್ ಮಾಡಿರುವಂಥದ್ದು.
ಅದ್ರ ಜೊತೆಗೆ ಲೊಕೇಶನ್ ಕೂಡ ಕಳಿಸಿದ್ದಾನೆ, ತಾವೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀವಿ ಅಂತ. ಸೊ ಬೆಳಗ್ಗೆ 3:15 ನಂತರ ಆತ್ಮಹತ್ಯೆ ಮಾಡ್ಕೊಂಡಿರುವ ಸಾಧ್ಯತೆ ಇದೆ. ಪೋಷಕರಿಗೆ ಯಶವಂತ ಮೆಸೇಜ್ ಮಾಡಿ ನಂತರ ಜೋಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರೀತಿಸಿದಕ್ಕೆ ತಕ್ಕ ಹಾಗೆ ಅವರು ಮದುವೆನೂ ಮಾಡಿಕೊಂಡ್ರು, ಮಂಗಳೂರಿಗೆ ಹೋದ್ರು, ಬೆಂಗಳೂರು ಬಿಟ್ಟು ಅಲ್ಲಿ ಬಾಡಿಗೆ ಮನೆನೂ ಮಾಡ್ಕೊಂಡಿದ್ದಾರೆ. ಆದರೆ ಯಾಕೋ ಪೋಷಕರನ್ನ ಬಿಟ್ಟು ಬದುಕ್ತೀವಿ ಅನ್ನುವಂಥ ಒಂದು ಕಾನ್ಫಿಡೆನ್ಸೇ ಅವ್ರಿಗಿರಲಿಲ್ಲ, ಹಾಗೆ ಖುಷಿಯಾಗೂ ಅವ್ರು ಇರಲಿಲ್ಲ. ಹಾಗಾಗಿ ಆ ಆತ್ಮಹತ್ಯೆ ಅಂತ ಒಂದು ಕೆಟ್ಟ ನಿರ್ಧಾರವನ್ನ ಅವ್ರು ಮಾಡಿದ್ದಾರೆ ಅನ್ನುವಂಥದ್ದು ಆತ ಮಾಡಿರುವಂಥ ಮೆಸೇಜ್ನಲ್ಲಿದೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನನ್ನನ್ನ ಕ್ಷಮಿಸಿ, ಹೆತ್ತವರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಅನ್ನೋದು ನನಗೆ ಗೊತ್ತಿದೆ. ನಮಗೆ ಬಾಡಿಗೆ ಮನೆ ಸಿಕ್ಕಿದೆ, ಉದ್ಯೋಗನೂ ಸಿಕ್ಕಿದೆ, ಇಷ್ಟಾದರೂ ನಾವು ಸಂತೋಷವಾಗಿಲ್ಲ. ಆಕೆಗೆ ಮೋಸ ಮಾಡಿ ನಾನು ವಾಪಸ್ ಬರೋದಿಲ್ಲ, ಹೀಗಾಗಿ ನಾವೊಂದು ಕೆಟ್ಟ ನಿರ್ಧಾರ ತಗೊಂಡಿದ್ದೀವಿ ಅಂತ ಯಶವಂತನ ಪೋಷಕರಿಗೆ ಮೆಸೇಜ್ ಮಾಡಿದ್ದಾನೆ. ಅದ್ರ ಜೊತೆಗೆ ತಾವಿದ್ದಂತಹ ಲೊಕೇಶನ್ ಅನ್ನ ಕೂಡ ಪೋಷಕರಿಗೆ ಆತ ಕಳಿಸಿದ್ದಾನೆ. ನನ್ನನ್ನು ಕ್ಷಮಿಸ್ಬಿಡಿ, ಹೆತ್ತವರಿಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ, ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ, ಹಾಗಾಗಿ ಇಂಥ ಒಂದು ಕೆಟ್ಟ ನಿರ್ಧಾರವನ್ನ ನಾವು ಮಾಡಿದ್ದೀವಿ ಅಂತ ಆ ಪ್ರೇಮಿಗಳು ಆತ ಯಶವಂತ್ ಏನಿದ್ದಾನೆ ಆತ ತನ್ನ ಪೋಷಕರಿಗೆ ಮೆಸೇಜ್ ಅನ್ನ ಮಾಡಿ ಹೇಳಿದ್ದಾನೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ